8% ಕಮಿಷನ್ ಅನ್ನೋದು ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನಾನು ನಂಬಿರಲಿಲ್ಲ. ಮೊದಲು ಪೋರ್ಟರಲ್ಲಿ ಏನಿದ್ರು ಕಮಿಷನ್ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಈಗ 8% ಮಾಡಿರೋದು ಸಿಕ್ಕಾಪಟ್ಟೆ ನಮಗಂತೂ ರೈಡರ್ಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಹೇಳಪ್ಪ. ಇಷ್ಟೊತ್ತು ವೆಯ್ಟ್ ಮಾಡಿದೆ. ಮೆತ್ತಗೆ ಚುಚ್ಚೋಣ. ಮೆತ್ತು ಬ್ಯಾಟಿ ಗಾಡಿಗೆಲ್ಲ 100 ತೊಗೊಳ್ತಾ ಇದ್ದೀನಿ. ಹಾಂ, ನಿಮಗೆ 80. ಯಾಕೆ ನನಗೆ ಮಾತ್ರ? ಸ್ನೇಹಿತರೆ, ಊಬರಲ್ಲಿ ಒಂದು 300 ರೂಪಾಯಿ ರೇಟ್ ಬಿದ್ದಿದೆ. ಪಿಕಪ್ ಮಾಡೋಕ್ಕೆ ಬಂದೆ. ಥ್ಯಾಂಕ್ ಯು ಸರ್. 376 ರೂಪಾಯಿ ಆಟೋ ಬೀಳ್ತಾ ಇದೆ ದೊಡ್ಡ ಬೊಮ್ಮಸಂದ್ರಾಗೆ. ರ್ಯಾಪಿಡೋದಲ್ಲಿ ಅದು 30 ಕಿಲೋಮೀಟ್ರ್ ಬಂದು ಎತ್ಕೊಂಡಿದ್ದೀನಿ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ, ಈ ಒಂದು ವಿಡಿಯೋದಲ್ಲಿ ಪೋರ್ಟರ್ನ ತುಂಬ ಜನ ನನಗೆ DM ಮಾಡ್ತಾ ಇದ್ದಾರೆ. ಪೋರ್ಟರಲ್ಲಿ ಬಂದುಬಿಟ್ಟು 20% ಈಗ ಕಟ್ಟಾಗಿದೆ, ಬರೀ 8% ಅಷ್ಟೇ ಇದೆ. ಸೊ ದಯವಿಟ್ಟು ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇವತ್ತು ಆಲ್ರೆಡಿ ಡ್ಯೂಟಿನ ಆನ್ ಮಾಡಿದ್ದೀನಿ. ಯಾವ್ಯಾವೆಲ್ಲ ಅಪ್ಲಿಕೇಶನ್ ಆನ್ ಮಾಡಿದ್ದೀನಿ ಅಪ್ಪ ಅಂದರೆ, ಪೋರ್ಟರ್ ಜೊತೆಗೆ ರ್ಯಾಪಿಡೋ ಜೊತೆಗೆ ಅದ್ರ ಜೊತೆಗೆ ಊಬರ್ 3 ಅಪ್ಲಿಕೇಶನ್ನ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಸೊ 3 ಅಪ್ಲಿಕೇಶನ್ಸಲ್ಲಿ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಪೋರ್ಟರಲ್ಲಿ ನೋಡೋಣ, ಫಸ್ಟ್ ಪ್ರಿಫರೆನ್ಸ್ ಪೋರ್ಟರ್ಗೆ ಕೊಡೋಣ. ಪೋರ್ಟರಲ್ಲಿ 8% ಕೊಡ್ತಾ ಇದ್ದಾನ ಏನು ಅಂತ. ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಆಗ್ತಾಯಿದ್ದೀರಾ, 8% ಕೊಡ್ತಾ ಇದ್ದಾರೆ ಬ್ರೋ, ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ. ತುಂಬ ಜನ ನನಗೆ DM ಮಾಡಿದ್ದಾರೆ. ಕೆಲವರು ಯಾವ ರೀತಿ ಹೇಳಿದ್ದಾರೆ ಅಂದರೆ, ಬ್ರೋ ಪೋರ್ಟರಲ್ಲಿ 8% ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ವೀಡಿಯೋ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಏನಕ್ಕೆ ಅಂದರೆ, ರೈಡರ್ಸ್ ತುಂಬ ಆಗ್ಬಿಟ್ರೆ ನಮಗೂ ಆರ್ಡರ್ಸ್ ಕಮ್ಮಿ ಆಗಿಬಿಡುತ್ತೆ ಅಂತ ಈ ರೀತಿಯೂ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಒಂದು 2 ದಿವಸದಿಂದ ವೀಡಿಯೋ ಮಾಡಬಾರ್ದು ಅಂತಿದ್ದೆ. ಬಟ್ ಎಲ್ಲ ಕಡೆ ಈಗ ಅಡ್ವರ್ಟೈಸ್ಮೆಂಟ್ ಆಗಿದೆ, ಎಲ್ಲರಿಗೂ ನೋಟಿಫಿಕೇಶನ್ನು ಕಳಿಸ್ತಾ ಇದ್ದಾನೆ ಪೋರ್ಟರ್ವೇ. ಸೊ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡೋಣ ಅಂತ. ನೋಡೋಣ ಬನ್ನಿ. ಅದಾದಮೇಲೆ ನೋಡೋಣ, ಇವತ್ತು ಒನ್ ಡೇ ಎಲ್ಲ ಅಪ್ಲಿಕೇಶನ್ಸ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಅದಾದಮೇಲೆ ಅದಕ್ಕೆ ಪೋರ್ಟರ್ಗೆ ಸಪ್ರೇಟಾಗಿ ಒಂದು ದಿವಸ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಆಮೇಲೆ ಲಾಂಗ್ ಆರ್ಡರ್ ಏನಾದರೂ ಎತ್ಕೊಂಡೋದ್ರೆ ಪೋರ್ಟರಲ್ಲಿ 8% ಕಮಿಷನ್ ಹೋದರೆ ನಮಗೆ ಎಷ್ಟು ಬರುತ್ತೆ ಅಂತಲೂ ಅದ್ರ ಬಗ್ಗೆ ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ನೇ ಆರ್ಡ್ರ್ ಇವತ್ತಿಂದು 133 ರೂಪೀಸು. ಸೊ ಡೆಲಿವರಿ ಕಂಪ್ಲೀಟ್ ಕೊಡ್ತಾಯಿದ್ದೀನಿ. ಇದೇ ಇವತ್ತಿನ ಫಸ್ಟ್ನೇ ಆರ್ಡ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ ಪೋರ್ಟರಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ 20% ಏನು ನಮಗೆ ಕಮಿಷನ್ನು ತೊಗೊತಿದ್ದ ಅದು ಇವಾಗ 8% ಆಗಿದೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲ ರೈಡರ್ಸ್ಗೂ ಇದೊಂದು ಖುಷಿ ವಿಚಾರ. ಸೊ 10 ರೂಪಾಯಿ ತೊಗೊಂಡಿದ್ದಾನೆ, 120 ರೂಪಾಯಿ ಅವನು ನಮಗೆ ಕೊಟ್ಟಿದ್ದಾನೆ, 10 ರೂಪಾಯಿ ಅವನು ತೊಗೊಂಡಿದ್ದಾನೆ. ಸೊ ಇದು 8% ಅನ್ನೋದೇನಿದೆ, ಇದು ನಿಜ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿ ವಿಚಾರ. ಸೀರಿಯಸ್ ಆಗಿ ಹೇಳಬೇಕು ಅಂದರೆ, ಇದೊಂದು 8% ಕಮಿಷನ್ ಅನ್ನೋದು ನಿಜ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನಾನು ನಂಬಿರಲಿಲ್ಲ. ಮೊದಲು ಪೋರ್ಟರಲ್ಲಿ ಏನಿದ್ರು ಕಮಿಷನ್ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಈಗ 8% ಮಾಡಿರೋದು ಸಿಕ್ಕಾಪಟ್ಟೆ ನಮಗಂತೂ ರೈಡರ್ಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಇದು. ನಾನು ಪೋರ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಅಕಸ್ಮಾತ್ ಯಾರಾದರೂ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಇದನ್ನು ಇದೇ ರೀತಿ ಇಡಿ. ಏನಕ್ಕೆ ಅಂದರೆ ರೈಡರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. 20% ಅನ್ನೋದು ತುಂಬ ಜಾಸ್ತಿ ಆಗ್ತಾಯಿತ್ತು. ಎಕ್ಸ್ಪೆಷಲಿ ಪೆಟ್ರೋಲ್ ವೆಹಿಕಲಲ್ಲಿ ಏನು ಮಾಡ್ತಾಯಿದ್ರು ಅವ್ರಿಗಂತೂ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಈ 8% ಅನ್ನೋದು ಐ ಥಿಂಕ್ ತುಂಬ ಖುಷಿ ಪಡ್ತಾರೆ ಅವರು. ಸೊ ಈಗ 2ನೇ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಡ್ಯೂಟಿ ಕಂಪ್ಲೀಟ್ ಆಗಿದೆ, 122 ರೂಪಾಯಿ ನನಗೆ ಸಿಕ್ಕೈತೆ. ಸೊ ನೋಡೋಣ ಬನ್ನಿ 2ನೇ ಡ್ಯೂಟಿ ಸಿಗುತ್ತೆ ಅಂತ. ರ್ಯಾಪಿಡೋದಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ. ಪೋರ್ಟರಲ್ಲಿ ಯಾವುದಾದ್ರೂ ನೋಡೋಣ, ಪೋರ್ಟರಲ್ಲಿ ಸಿಗಲಿಲ್ಲ ಅಂದರೆ ಅಕಸ್ಮಾತ್ ಆಮೇಲೆ ರ್ಯಾಪಿಡೋದಲ್ಲಿ ನೋಡೋಣ. 2ನೇ ಡ್ಯೂಟಿ ಬೀಳ್ತಾ ಇದೆ HBR ಲೇಔಟ್ಗೆ, ಬರೀ 70 ರೂಪಾಯಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎತ್ಕೊಂಡಿದ್ದೀನಿ. ಏನಕ್ಕಂದರೆ ಈಗ ಅದನ್ನು ಬಿಟ್ಟಿದ್ದೀನಿ ಅಂದರೆ 20 ಸೆಕೆಂಡ್ ಡಿಲೇ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 1.4. ಓಕೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಆ ಒಂದು ಆಗಲೇನು ಬಿದ್ದಿತ್ತು ಅದು ಕ್ಯಾನ್ಸಲ್ ಆಯಿತು. ಮತ್ತು ಇನ್ನೊಂದು ಬಿದ್ದಿದೆ 81 ರೂಪಾಯಿ. ಸೊ ಇದು ಬಂದು ಪಿಕಪ್ಪು ಎಲ್ಲಿದೆ ಗೊತ್ತಿಲ್ಲ, ಬನ್ನಿ ಹೋಗೋಣ. ಎಷ್ಟು ಕಿಲೋಮೀಟ್ರ್ ಇದೆ ಮತ್ತೆ ಇದು 1 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಗುರು. ಸೊ ಓಕೆ ಬನ್ನಿ ಹೋಗಿ ಮತ್ತೆ 1 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು. ಇದಕ್ಕೆ ಹೋಗಿ ಪಿಕಪ್ ಮಾಡೋಣ. ಆಗಲೇ 1.5 ಕಿಲೋಮೀಟ್ರ್ ಬಂದಮೇಲೆ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಇವಾಗ ಇದು 1.5 ಕಿಲೋಮೀಟ್ರ್ ಹೋಗ್ಬೇಕು. ಸರ್ 81 ಶಂಕರ್. ಹಾಂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು
ಗುರು ಥ್ಯಾಂಕ್ ಯು ಹೇಳಪ್ಪ, ಇಷ್ಟೊತ್ತು ವೆಯ್ಟ್ ಮಾಡಿದೆ. ಸರ್ ಥ್ಯಾಂಕ್ ಯು ಹೇಳೋದು ಹೇಳಿ ಅಂದರೆ. ಸೊ ಈಗ ಎರಡನೇ ಆರ್ಡ್ರೂ ಕಂಪ್ಲೀಟ್ ಮಾಡ್ತಾಯಿದ್ದೀನಿ, 81 ರುಪೀಸು. ಸೊ ನೋಡೋಣ 81ನಲ್ಲಿ ನನಗೆ ಎಷ್ಟು ಕೊಟ್ಟ ಅಂತ. ಸೊ 81ನಲ್ಲಿ ನನಗೆ 74 ರುಪೀಸ್ ಕೊಟ್ಟ. ಅವನು ತೊಗೊಂಡಿದ್ದು 6 ರೂಪಾಯಿ. ನಿಜ ಹೇಳ್ತಾ ಇದ್ದೀನಿ ಗುರು, ಪೋರ್ಟ್ರಲ್ಲಿ ಈ ಥರ ಏನಾದರೂ ಕೊಟ್ಬಿಟ್ರೆ ಖುಷಿಯಾಗಿ ಡ್ಯೂಟಿ ಮಾಡ್ಬೋದು ಡೈಲಿ. ಬೇರೆ ಅಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆಯೇ ಇರೋಲ್ಲ. ಬಿಕಾಸ್ ಏನಕ್ಕೆ ನಮಗೆ ಲಾಂಗ್ ಎಲ್ಲ ಹೋದಾಗ ಒಂದು 500 ರೂಪಾಯಿ ಡ್ಯೂಟಿ ಹೋಗಿದ್ದೀನಿ ಅಂದರೆ ಅದರಲ್ಲಿ ಮಿನಿಮಮ್ ಒಂದು 100-150 ರೂಪಾಯಿ ಅದರಲ್ಲೇ ಕಮಿಷನ್ ಅಂತಲೇ ಹೋಗ್ಬಿಡ್ತಾಯಿತ್ತು. ಸೊ ಅದೊಂದು ಸ್ವಲ್ಪ ತುಂಬ ಹೊಡ್ತ ಆಗ್ತಾಯಿತ್ತು. 20% ಕಮಿಷನ್ ತುಂಬ ಒಂಥರ ಏನಪ್ಪ ಇಷ್ಟೆಲ್ಲ ಕಮಿಷನ್ ತೊಗೊತಾನೆ ಅಂತ. ನಿಜ ಹೇಳಬೇಕು ಅಂದರೆ ನಾನು ಈ ಒಂದು 8% ಏನು ಕೊಟ್ಟವ್ರೆ, ದಯವಿಟ್ಟು ಇದೇ ಥರ ಕಂಟಿನ್ಯೂ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು ಪ್ರತಿ ಸರಿ. ಸೊ ನೋಡೋಣ ಇನ್ನೊಂದು ಡ್ಯೂಟಿ ಯಾವುದಾದ್ರು ಬರುತ್ತೆ ಅಂತ. ಆಮೇಲೆ ತುಂಬ ಜನ ನನಗಂತೂ DM ಅಂದರೆ ಲೈಕ್ ಕಮೆಂಟ್ಸಲ್ಲೇ ಕಮೆಂಟ್ ಮಾಡ್ತಿದ್ರು, ಗುರು 80% ಕೊಟ್ಟವನೇ, ಬಾಗುರು ವಿಡಿಯೋ ಮಾಡು ಅಂತ. ಓಕೆ, ಅದರಲ್ಲಿ ಇನ್ನು ಕೆಲವರು ಹೇಳ್ತಾಯಿದ್ರು, ಬ್ರೋ 80% ಕಮಿಷನ್ ಕೊಡ್ತವನೇ ಪೋರ್ಟರಲ್ಲಿ, ಆದರೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಡ ದಯವಿಟ್ಟು ಅಂತ. ಏನಕ್ಕೆ ಅಂದರೆ ಜಾಸ್ತಿ ಜನ ಹುಡುಗರು ಬಂದುಬಿಡ್ತಾರೆ, ಆಮೇಲೆ ಡ್ಯೂಟಿ ಸಿಗೋಲ್ಲ ಅಂತ. ಬಟ್ ಏನೇ ಹೇಳಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಹುಡುಗರು ಜಾಸ್ತಿ ಬಂದರು ಜಾಸ್ತಿ ಬಂದಿಲ್ಲ ಅಂದ್ರೂ ಅವ್ನು ಮಾಡೋವಂಥ ಅಡ್ವರ್ಟೈಸ್ಮೆಂಟ್ಸ್ ಅವ್ನು ಮಾಡ್ತಾನೆ ಇರ್ತಾನೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಇಷ್ಟ. ಓಕೆನಾ? ಸೊ ಬಡಿ, ಓಕೆ, ಇನ್ನೊಂದು ಡ್ಯೂಟಿ ಯಾವ್ದಾದ್ರು ಸಿಗುತ್ತಾ ಅಂತ ನೋಡೋಣ. ಸ್ನೇಹಿತರೆ ಇನ್ನೊಂದು ಡ್ಯೂಟಿ ಬಂತು, 109 ರೂಪಾಯಿ ಬಂತು. ಅದನ್ನು ಸಮ್ವನ್ ಈಸ್ ಎಕ್ಸೆಪ್ಟ್ ಆರ್ಡ್ರು. ಸೊ 109 ರೂಪಾಯಿ ಆರ್ಡ್ರು ಇಲ್ಲಿ ಎತ್ಕೊತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಇಲ್ಲಿ ಆರ್ಡರ್ಸು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದಾರೆ ಹುಡುಗರು ಅಂತ ಗೊತ್ತಾಗುತ್ತೆ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡೋಣ. ಸಿಗಲಿಲ್ಲ ಅಂದರೆ ಒಂದು ಸ್ವಲ್ಪ ಬೇರೆ ಕಡೆ ಮೂವ್ ಆಗೋಣ. ಹಾಂ, ಇಲ್ಲೇ ಹೋಯ್ತಲ್ಲ, ಮುಂದೆ ಹೋಯ್ತು. ಈ ಮಧ್ಯದಲ್ಲಿದೆ, ಇಲ್ಲಿ ನೋಡಿ, ಅಲ್ಲಿ ಆ ಮಧ್ಯದಲ್ಲಿ ಈ ಥರ ಲೈನ್ಸ್ ಇದೆಯಲ್ಲ, ಲೈನ್ಸಲ್ಲಿ ಎಲ್ಲೋ ಇದೆ ನೋಡಿ. ಬಿಡ್ಲಾ? ಒಂದು ಸ್ವಲ್ಪ ಮೇಲೆ ಎತ್ಕೊಳ್ಳಿ ಟೈರು. ಇವನು ಮೆತ್ತಗೆ ಚುಚ್ಚೋಣ ಅಂದೆ. ಎಷ್ಟು ಪಂಚರು? 80. ಬ್ಯಾಟ್ರಿ ಗಾಡಿಗೆಲ್ಲ 100 ತೊಗೊಂಡೇ ಇದ್ದೀನಿ. ಹಾಂ, ನಿಮ್ಗೆ 80. ಯಾಕೆ ನನಗೆ ಮಾತ್ರ? ಒಬ್ಬೊಬ್ರು ಇರ್ತಾರಲ್ಲ ಅವ್ರ ಹತ್ರ ಹಿಂಗೆ ಒಬ್ಬೊಬ್ರು ಏನಂದಲ್ಲ, ಎಷ್ಟು ದುಡ್ಡು ಬೇಕಂದ್ರೆ ಪಡ್ಬಿಡ್ತಾರೆ. ಹಾಂ. ನನಗೆ ಮಾತ್ರ ಆಫರ್ ಸಿದ್ರೆ. ಸೊ ಗಾಡಿನ ಪಂಚರ್ ಆಗಿತ್ತು, ಗಾಡಿ ಪಂಚರ್ ಹಾಕಿಸ್ಕೊಂಡೆ. ನಮ್ಮ ಟೈಮ್ ಅನ್ನೋದು ಹೆಂಗಾಗ್ಬಿಡುತ್ತೆ ಅಂದರೆ, ಏನಾದರೂ ಒಂದು ಇರುತ್ತೆ ಗುರು, ದಿನ ಏನಾದರೂ ಒಂದು ಪ್ರಾಬ್ಲಮ್ ಅನ್ನೋದು ಬಂದೇ ಬರ್ತದೆ, ಏನೋ ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಪಂಚರು 3 ದಿವಸ ಹಿಂದೆನೇ ಆಗಿತ್ತು. ಬಟ್ ನಾನು ಓಡಿಸ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೆ. ಓಕೆ, ಅದು ಇವತ್ತು ಹಾಕ್ಸ್ಬಿಡೋಣ ಅಂತ ಹಾಕ್ಸಿದೆ. ಸೊ ಇನ್ನೂ ಯಾವುದು ಡ್ಯೂಟಿ ಸಿಗಲಿಲ್ಲ, ಪೋರ್ಟರಲ್ಲೂ ಬರ್ತಾಯಿಲ್ಲ, ರ್ಯಾಪಿಡೋದಲ್ಲೂ ಬರ್ತಾಯಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಈ ಕಡೆ ಮೂವ್ ಆಗ್ತಾಯಿದ್ದೀನಿ, ಸಾಕರ್ ನಗರ್ ಕಡೆ. ಈಗ ಇರೋದು ನಾನು ಆಚೆ ಜಕ್ಕೂರು ಮೈನ್ ರೋಡು. ಸೊ ಒಂದು ಸ್ವಲ್ಪ ಒಳಗಡೆ ಹೋಗೋಣ ಅಂತ ಬನ್ನಿ. ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ ಊಬರಲ್ಲಿ ಒಂದು 300 ರೂಪಾಯಿ ರೇಟ್ ಬಿದ್ದಿದೆ, ಪಿಕಪ್ ಮಾಡೋಕ್ಕೆ ಬಂದೆ. ಊಬರಲ್ಲ? ನಮಸ್ಕಾರ. OTP 0741। सर उधर ही जाए तो पेमेंट मेरे को करो। पेमेंट हो गया ऑलरेडी हो गया? हाँ जी। ठीक है, ओके. ಅಲ್ಲ, ನಾನು 300 ರೂಪಾಯಿ ಡ್ಯೂಟಿ ಬಿತ್ತು ಅಂದ್ಬಿಟ್ಟು ಎತ್ಕೊಬಂದೆ. ಇಲ್ಲಿ ನೋಡಿದ್ರೆ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ನೋಡಿದ್ರೆ ಮಾರತ್ತಲ್ಲಿ ಹತ್ರ ಜಾಮ್ ಆಗಿದೆ, ಕಣ್ಣಲ್ಲಿ ನೀರು ಬರ್ತಿದೆ ಸರ್. 7 ಕಿಲೋಮೀಟ್ರ್ 45 ನಿಮಿಷ ತೋರಿಸ್ತಾ ಇದೆ ಬರೀ 7 ಕಿಲೋಮೀಟ್ರಿಗೆ. ಯಾಕೆ ಬಂದೆ ಅನ್ನಿಸ್ತದೆ ಈ ಕಡೆ.
ಥ್ಯಾಂಕ್ ಯು ಸರ್. ಈ ಬೆಲಂದೂರು ಕಡೆ ಏನಕ್ಕೆ ಬಂದೆ ಅಂತ ಈಗ ಅನ್ನಿಸ್ತಾ ಇದೆ. ಸುಮ್ಮನೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಡ್ಬೇಕಿತ್ತು. ಏನಕ್ಕೆ ಅಂದರೆ ಈ ಕಡೆ ಬಂದೆ, ಡ್ರಾಪ್ ಮಾಡಿದ್ಮೇಲೆ ಒಂದು ಡ್ಯೂಟಿನೂ ಸರಿಯಾಗಿ ಬೀಳ್ತಾ ಇಲ್ಲ. ಬರೀ 20 ರೂಪಾಯಿ 27 ರೂಪಾಯಿ ಬೀಳ್ತಾ ಇದ್ದಾವೆ. ಅದಕ್ಕಂತೂ ಹೋಗೋಕ್ಕಂತೂ ಆಗೋಲ್ಲ. ಮತ್ತು ಇನ್ನೊಂದು ಆ ಊಬರಲ್ಲಿ ಮಾಡಿರೋದು ಅಮೌಂಟು ವಿತ್ಡ್ರಾ ಆಗ್ತಾಯಿಲ್ಲ. ಹೋಗಪ್ಪ, ಒಂದು ಡ್ಯೂಟಿ ಸರಿಯಾಗಿ ಬರ್ತಾಯಿಲ್ಲ. 3 ಅಪ್ಲಿಕೇಶನ್ ಆಮೇಲೆ ಇದೆ. ಪೋರ್ಟರಲ್ಲಾದರೂ ಬರ್ತದೆ ಅಂದರೆ ಪೋರ್ಟರಲ್ಲೂ ಬರ್ತಾಯಿಲ್ಲ. ಇವತ್ತು ಪೋರ್ಟರ್ ಜಾಸ್ತಿ ಡಿಪೆಂಡ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದರಲ್ಲೂ ಬರ್ತಾಯಿಲ್ಲ. ಇಲ್ಲಿ ನೋಡಿ, ಊಬರ್ ಒಂದು ಬರ್ತಾಯಿದೆ, ಸಾರಿ ರ್ಯಾಪಿಡೋದಲ್ಲಿ 13 ಕಿಲೋಮೀಟ್ರ್ 101 ರೂಪಾಯಿ ಬೈಕ್ ಬೂಸ್ಟ್ ಕೊಡ್ತಾ ಇದ್ದಾನೆ. ಯಾವನ್ ಗುರು ಹೋಯ್ತಾನೆ. ಓಕೆ ಸರಿ ಹೇಳಿ. ಹಾಂ ಇದೆ. ಥ್ಯಾಂಕ್ ಯು. ಸ್ನೇಹಿತರೆ 376 ರೂಪಾಯಿ ಆಟೋ ಬೀಳ್ತಾಯಿದೆ. ದೊಡ್ಡ ಬಂಸಂದ್ರಾಗೆ ಎತ್ಕೊಂಡಿದೆ, ಬಿತ್ತು 376 ರೂಪಾಯಿ. ಸೊ ಪಿಕಪ್ ಬಂದು ಎಷ್ಟು ಕಿಲೋಮೀಟ್ರ್ ಇದೆ? 1.5. ಈ ಕಡೆಯಿಂದ ಆ ಸೈಡಿಗೆ ಹೋಗ್ಬೇಕು. ಪೋರ್ಟರ್ ಹೌದು. ಪೇಮೆಂಟ್ ಅಲ್ಲೇ ಮಾಡ್ತಾರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಸೊ ಮಾರತಳ್ಳಿಯಿಂದ ವಿದ್ಯಾರಣ್ಯಪುರ ಕಡೆ ಡ್ರಾಪು 376 ರೂಪಾಯಿ. ಆಲ್ಮೋಸ್ಟ್ ಇವತ್ತಿನ ಲಾಂಗ್ ಆರ್ಡ್ರ್ ಇದೆ ಅನಿಸುತ್ತೆ. ಸೊ ಎಷ್ಟೊತ್ತಾದಮೇಲೆ ವೆಯ್ಟ್ ಮಾಡಿದ್ಮೇಲೆ ಸಿಕ್ಕಿರೋಂಥ ಆರ್ಡ್ರು. ಸೊ ತಾಳ್ಮೆಗೆ ತಾಳ್ಮೆಯಾಗಿದ್ದರೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ನಾನು ಮೂವ್ ಆಗ್ಬಿಡೋಣ ಅಂದ್ಕೊಂಡೆ, ಬಟ್ ಸಿಗುತ್ತೆ ಇಲ್ಲಿ ಮಾರತಳ್ಳಿ ಹತ್ರ. ಮೋಸ್ಟ್ಲಿ ಇಲ್ಲಿ ಸಿಕ್ಕೇ ಸಿಗುತ್ತೆ, ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೆ. ಸೊ ಸಿಕ್ತು. ಬನ್ನಿ, ಈಗ ಪಿಕಪ್ ಮಾಡಿದ್ದೀನಿ ಐಟಮ್ನ, ಹೋಗೋಣ ಡ್ರಾಪ್ಗೆ. ಎಲ್ಲಣ್ಣ ಹೋಗ್ತಿದೀಯಾ? ಇದ್ದಾರೆ. ನಿಮ್ಮ ಹೆಸರು? ಓಕೆ, ಗಗನ್ ಅಂತ. ಹಾಂ, ಒನ್ಸ್ ಯಾ. Yes. There are 2 documents, na? Yes. Yes, Gagan. There are 2 documents, right? Yes. Give the phone. ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅದು ಪೇಮೆಂಟ್ ಅವರೇ ಮಾಡ್ತಾರೆ. ಓಕೆ, ಅವ್ರ ಕೈ ಮಾಡ್ಕೊತೀನಿ. ಸೊ ಇವ್ರಿಗೂ ಕಾಲ್ ಮಾಡಿ ಪೇಮೆಂಟ್ ಹಾಕ್ಸ್ಕೊಂಬಿಡೋಣ ರೀ. ರ್ಯಾಪಿಡೋದಲ್ಲಿ ಅದು 30 ಕಿಲೋಮೀಟ್ರ್ ಬಂತು ಎತ್ಕೊಂಡಿದ್ದೀನಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಎತ್ಕೊಂಡ್ಬಿಟ್ಟಿದ್ದೀನಿ. ಹಲೋ ಸರ್, ಅದು ಡ್ರಾಪ್ ಆಯಿತು ಸರ್. ಪೇಮೆಂಟು ಹೌದು, ಹ್ಯಾಂಡ್ ಓವರ್ ಆಯಿತು. ಹಾಂ, ಈ ಕಾಲ್ ಮಾಡಿದ್ದೀನಲ್ಲ, ಸೇಮ್ ನಂಬರೇ 376. ಹೌದು, ಓಕೆ, ಸೇಮ್ ನಂಬರಿಗೆ ಕಾಲ್ ಮಾಡಿದ್ದೀನಲ್ಲ, ಇದೇ ನಂಬರು. ಓಕೆ ಸರ್, ಥ್ಯಾಂಕ್ ಯು. ಸಿದ್ರೆ ಸೊ ಇದು ಡ್ರಾಪ್ ಮಾಡೋದೆ ಯಾವುದೋ 30 ಕಿಲೋಮೀಟ್ರ್ ಬಿತ್ತು, ಎತ್ಕೊಂಡೆ. ಸೊ ನೋಡೋಣ ಬನ್ನಿ ಎಷ್ಟು ಕೊಟ್ಟ ಈ ಆರ್ಡ್ರಿಗೆ ಅಂದರೆ. ಕಮಿಷನ್ ತೊಗೊಂಡು 345 ರೂಪಾಯಿ, ಬರೀ 30 ರೂಪಾಯಿ ಕಮಿಷನ್ನು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾಗೋರು, ಸೀರಿಯಸ್ಸಾಗಿ ಹೇಳ್ತಿದ್ದೀನಿ. 370 ರೂಪಾಯಿ ಆರ್ಡ್ರಿಗೆ ಬರೀ 30 ರೂಪಾಯಿ ಕಮಿಷನ್ ತೊಗೊಂಡಿದ್ದಾನೆ ಅಂದರೆ, ಅದೇ ನಾರ್ಮಲ್ ಆಗಿದ್ದಿದ್ರೆ ಇದಕ್ಕೆ 20, 40, 50, 60 ರೂಪಾಯಿ ಕಮಿಷನ್ ಆಗಿರೋದು. ಸೀರಿಯಸ್ಲಿ ಸಿಕ್ಕಾಬಡೆ ಖುಷಿ ಆಗ್ತಿದೆ ನನಗಂತೂ. ಈ ಥರ ಅಪ್ಪ, ಒಂಥರ ಕಷ್ಟಪಟ್ಟಿದ್ದಕ್ಕೂ ಫಲ ಸಿಕ್ತು ಅನಿಸುತ್ತೆ ಈ ಥರಗನ ಆದರೆ. ಸರಿ, ಓಕೆ, 30 ಕಿಲೋಮೀಟ್ರ್ ಒಂದು ಬಿದ್ದಿದೆ. ಓಕೆ, ನೋಡೋಣ ಬನ್ನಿ, ಪಿಕಪ್ ಮಾಡೋಕ್ಕೆ ಹೋಗೋಣ. ಕಸ್ಟಮರ್ಗೆ GKVK ಒಳಗಡೆ ತೋರಿಸ್ತಾ ಇದೆ. ಕಸ್ಟಮರ್ಗೆ ಕಾಲ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಸಾರಿ, 1727. ಓಕೆ, ಇಲ್ಲ 59
59 ಹಾಂ ಆನ್ಲೈನಾ ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಫೈನಲಾಗಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಲೈಕ್ ಗೋಪ್ರೋದಲ್ಲಿ ಚಾರ್ಜ್ ಖಾಲಿ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದೇನು ನಾನು ಲಾಸ್ಟ್ ಆರ್ಡ್ರನ್ನ ನಾನು ಮಾಡಿದೆ, ಅದಕ್ಕೂ ಮುಂಚೆ ಒಂದು 30 ಕಿಲೋಮೀಟ್ರ್ ಆರ್ಡ್ರ್ ಅಂತ ಏನು ಹೇಳಿದೆ. ಸೊ ಅದು ಪಿಕಪ್ ಲೊಕೇಶನ್ ಹತ್ರ ಹೋದ್ಮೇಲೆ ಅದು ಸ್ಕ್ಯಾಮು. ಸೊ ಆರ್ಡ್ರು ನಾನು ಕ್ಯಾನ್ಸಲ್ ಮಾಡಿದೆ. ಸೊ ಅದನ್ನು ರೆಕಾರ್ಡ್ ಮಾಡಬೇಕಾಗಿತ್ತು, ಬಟ್ ಗೋಪ್ರೋದಲ್ಲಿ ಚಾರ್ಜ್ ಖಾಲಿ ಆಗಿರೋದ್ರಿಂದ ನಾನು ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದು ಸ್ಕ್ಯಾಮ್ ಆರ್ಡ್ರ್ ಆಗಿತ್ತು. ಸೊ ಅಲ್ಲಿ ಹೋದ್ಮೇಲೆ ಅವರು ಸೇಮ್ ಗೊತ್ತಲ್ಲ ನಿಮಗೆ, ಅದು ಅಮೌಂಟ್ ಹಾಕ್ತೀನಿ, ಇದು ಅಮೌಂಟ್ ಹಾಕ್ತೀನಿ, ಇದನ್ನು ಪೇ ಮಾಡಬೇಕು, ಅದಕ್ಕೆ ಅವ್ರಿಗಾಗಬೇಕು ಇವ್ರಿಗಾಗಬೇಕು ಅಂದರು. ಸೊ ನಂಗೆ ಗೊತ್ತದು ಸ್ಕ್ಯಾಮ್ ಅಂತ ಗೊತ್ತಾಗೋಯ್ತು. ಸೊ ಅದಾದಮೇಲೆ ಕ್ಯಾನ್ಸಲ್ ಮಾಡಿಸಿದೆ. ಸೊ ಕ್ಯಾನ್ಸಲ್ ಆದಮೇಲೆ ಮತ್ತೆ ಅಲ್ಲಿಂದ ಗಾಡಿ ಚಾರ್ಜ್ಗೆ ಹಾಕಬೇಕಾಗಿತ್ತು. ಸೊ ಗಾಡಿನ ತೊಗೊಂಡೋಗಿ ಚಾರ್ಜ್ಗೆ ಹಾಕಿದೆ. ಚಾರ್ಜ್ಗೆ ಹಾಕಾದ್ಮೇಲೆ ಸೊ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡ್ರ್ ಬಿತ್ತು. ಸೊ ಆರ್ಡ್ರನ್ನ ಡ್ಯೂಟಿ ಮಾಡಿಕೊಂಡು ಮನೆ ಕಡೆ ಬಂದುಬಿಟ್ಟೆ. ಸೊ ಸ್ವಲ್ಪ ಎಡಿಟಿಂಗು ಅದು ಇದು ಇತ್ತು ಅಂದ್ಬಿಟ್ಟು. ಸೊ ಟೋಟಲ್ ಆಗಿ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ನಿಮಗೆ ಸ್ಕ್ರೀನ್ಶಾಟಲ್ಲಿ ಆಗಿರ್ತೀನಿ. ಸೊ ಟೋಟಲ್ ಎಷ್ಟಾಗಿದೆ ಅಂತ ನೀವು ಕಮೆಂಟ್ ಮೇಲೆ ಹಾಕಿ. ಸೊ 3 ಸ್ಕ್ರೀನ್ಶಾಟು ಅಂದರೆ ಇವತ್ತು ಪೋಟರ್ ಜೊತೆಗೆ ರ್ಯಾಪಿಡೋ ಜೊತೆಗೆ ಊಬರ್ 3 ಅಪ್ಲಿಕೇಶನ್ನು ಅರ್ನಿಂಗ್ಸ್ನ ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. ಟೋಟಲ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋನಲ್ಲಿ ನಾನು ಮೈನಾಗಿ ನಾನು ಫೋಕಸ್ ಮಾಡಿದ್ದು ಪೋಟ್ರ್ ಮಾಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಪೋಟರ್ ನನಗೆ ಅಷ್ಟು ಓಕೆ ಆಯಿತು, ಬಟ್ ಅಷ್ಟೊಂದಾಗಿಲ್ಲ. ಬಟ್ ಈ 20% ಅನ್ನೋದು ತೆಗೆದುಬಿಟ್ಟು 8% ಅಂತ ಕೊಟ್ಟಿರೋದು ಇದು ಎಲ್ಲರಿಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡೋಣ ಇದ್ರ ಬಗ್ಗೆ ಮುಂದಿನ ಹೋಗ್ತಾ ವೀಡಿಯೋಸ್ನ ಮಾಡ್ತೀನಿ. ಒಂದು ಆರ್ಡರ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಲಾಂಗ್ ಆರ್ಡರ್ ಮಾಡಿಬಿಟ್ಟು ಲಾಂಗ್ ಆರ್ಡರ್ ಮಾಡಾದ್ಮೇಲೆ ಅದರಲ್ಲಿ ಎಷ್ಟು ಆಗ್ತಿದೆ, ವರ್ಕೌಟ್ ಆಗುತ್ತೋ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆನಾ? ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ಗೋಸ್ಕರ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದೆ. ಈಗ ಜಸ್ಟ್ ಮನೆಗೆ ಬಂದೆ, ಈಗ ಫ್ರೆಶ್ ಆಗಿದ್ದೀನಿ. ಸೊ ಹೋಗಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಎಡಿಟಿಂಗ್ ಮುಗಿಸ್ಕೊಂಡು ಮಲ್ಕೊಂಡು ಮತ್ತೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.